ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ತರಗತಿಯಲ್ಲಿ ನಾವು GPSTR ಗೆ ಸಂಬಂಧಿಸಿದಂತೆ ಪೇಪರ್ ಅಂದ್ರೆ ವ್ಯಾಲ್ಯೂ ಎಜುಕೇಶನ್ ಪೇಪರೇ ಇದೆ. ಸೊ ಅದ್ರ ಬಗ್ಗೆ ನಾವು ಇವಾಗ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಯಾರೆಲ್ಲ GPSTR ಗೆ HSTR ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದರಲ್ಲಿ ಇರುವಂತ ಎಲ್ಲಾ ನೋಟ್ಸ್ ನ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ಶುರು ಮಾಡೋಣ. 1ನೇ ತರಗತಿಯ ಶ್ವೇತಾ ಎಂಬ ಮಗುವಿಗೆ ಇವಾಗ ಶಾಲಾ ಆವರಣದಲ್ಲಿ ಏನಾಗುತ್ತೆ, ಆಕಸ್ಮಿಕವಾಗಿ ಒಂದು ಕಾಲ್ ಚೈನ್ ಸಿಕ್ಬಿಡುತ್ತೆ ಆ ಮಗುಗೆ. ಅವಾಗ ಆ ಮಗು ಶಾಲೆಯಲ್ಲಿನ ಎಲ್ಲಾ ಮಕ್ಕಳನ್ನು ಕೇಳುತ್ತಾಳೆ, ಏನಂತ, ನಿಮ್ದಾ ಅಂತ ಹೇಳಿ. ಅದು ಯಾರಿಗೂ ಸಂಬಂಧ ಇಲ್ದೇ ಇರೋ ವಸ್ತು ಅಂತ ಗೊತ್ತಾದಾಗ, ಅದು ಯಾರಿಗೂ ಸಂಬಂಧಿಸಿಲ್ಲ ಅಂತ ಗೊತ್ತಾದಾಗ ಶ್ವೇತಾ ಅನ್ನೋಳು ಏನ್ ಮಾಡ್ತಾಳೆ, ತಗೊಂಡೋಗಿ ಶಿಕ್ಷಕರಿಗೆ ಒಪ್ಪಿಸ್ತಾಳೆ. ಸೊ ಈ ಘಟನೆಯಿಂದ ನಮಗೆ ಏನನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಆಕೆಗೆ ಇರುವಂತಹ ನೈತಿಕ ಮೌಲ್ಯ, ಹೌದಲ್ವಾ? ಸೊ ಹಾಗಾದ್ರೆ ಮೌಲ್ಯ ಅಂದ್ರೆ ಏನು? ಮೌಲ್ಯ ಪದದ ಪರಿಚಯ ನೋಡೋದಾದ್ರೆ, ಮೌಲ್ಯ ಪದದ ಪರಿಚಯ. ಮೌಲ್ಯ ಅಂತ ಅಂದ್ಕೂಡ್ಲೆ ನಮ್ಮ ಸುತ್ತಲಿನ ಜಗತ್ತಿನಲ್ಲಿ ಮೌಲ್ಯ ಎಂಬ ಪದವು ವಿವಿಧ ಅರ್ಥಗಳಲ್ಲಿ ನಮಗೆ ಕೇಳ್ಬರುತ್ತೆ. ಜನಜೀವನದಲ್ಲಿ ವಿವಿಧ ರೀತಿಯಲ್ಲಿ ಅದನ್ನ ಅರ್ಥೈಸಲ್ಪಡ್ತೀವಿ. ಇನ್ನು ವ್ಯವಹಾರದಲ್ಲಿ ಅನೇಕ ಅರ್ಥದಲ್ಲಿ ಬಳಸುವಂತಹ ಈ ಶಬ್ದ ನಾಮಪದದ ರೂಪದಲ್ಲಿ ಬೆಲೆ, ಮಹತ್ವ, ಪ್ರಯೋಜನ, ಪ್ರಾಧಾನ್ಯ, ಯೋಗ್ಯತೆ, ಶ್ರೇಷ್ಠತೆ, ಪ್ರಾಮುಖ್ಯ, ಮುಖ್ಯತೆ, ಉಪಯುಕ್ತತೆ, ಈ ಎಲ್ಲಾ ಅರ್ಥಗಳಲ್ಲೂ ಕೂಡ ಮೌಲ್ಯ ಅನ್ನುವಂಥ ಪದ ಅರ್ಥೈಸಲ್ಪಡುತ್ತೆ. ಇನ್ನು ಮುಂದುವರೆದು ಗುಣಮಟ್ಟದ, ಅಂದ್ರೆ ಅದು ಧನಾತ್ಮಕ ಆಗಿರ್ಬೋದು, ಋಣಾತ್ಮಕ ಆಗಿರ್ಬೋದು, ಅಪೇಕ್ಷಣೀಯವಾದುದನ್ನ ನೀಡುವಂಥದ್ದು, ಅಳೆಯಲ್ಪಟ್ಟಂಥದ್ದು ಅಥವಾ ನಿಗದಿಪಡಿಸಿದ, ಲೆಕ್ಕಾಚಾರ ಮಾಡಿದ ಸಂಖ್ಯಾತ್ಮಕ ಪ್ರಮಾಣ ಅಂತ ಹೇಳ್ತೀವಿ. ಕೆಲವು ಗುಂಪು ಅಥವಾ ವ್ಯಕ್ತಿಗಳಿಂದ ಸ್ವೀಕರಿಸಲ್ಪಟ್ಟಂತಹ ಆದರ್ಶ, ಯಾವುದೋ ಒಂದು ನ್ಯಾಯೋಚಿತ ಸಮಾನವೆಂದು ಪರಿಗಣಿಸಲ್ಪಟ್ಟಂತಹ ಮೊತ್ತ ಎಂಬ ಅರ್ಥಗಳನ್ನ ಈ ಮೌಲ್ಯ ಅನ್ನುವಂಥ ಪದ ಪಡೆದುಕೊಳ್ಳುತ್ತೆ. ಇನ್ನು ಕ್ರಿಯಾಪದವಾಗಿ ನೋಡೋದಾದ್ರೆ, ಬೆಲೆ ಕಟ್ಟು, ಅಂದಾಜು ಮಾಡು, ಮೌಲ್ಯಮಾಪನ ಮಾಡು, ಬೆಲೆ ಕೊಡು, ಮಹತ್ವ ಕೊಡು, ಪ್ರಾಮುಖ್ಯ ನೀಡು ಅಂತೆಲ್ಲ ಅರ್ಥವನ್ನ ಕಲ್ಪಿಸುತ್ತೆ. ಅದ್ರ ಜೊತೆಗೆ ಸ್ವಭಾವ, ಗುಣಮಟ್ಟ, ಸಾಮರ್ಥ್ಯ, ಪ್ರಾಮುಖ್ಯತೆಯನ್ನ ಅಳೆಯೋದು ಅಥವಾ ಅಂದಾಜು ಮಾಡೋದು ಅಂತ ಕೂಡ ಅದು ಅನ್ಸ್ಕೊಳ್ಳುತ್ತೆ. ಇನ್ನು ನೋಡಿ, ರಾಮಾಯಣದ ಭರತನಿಗೆ ರಾಮನ ಪಾದುಕೆಗಳು ಅತ್ಯಂತ ಬೆಲೆ ಬಾಳುವ ವಸ್ತುಗಳಾಗಿದ್ವು. ನೋಡಿ ಇಲ್ಲಿ ಏನ್ ಹೇಳ್ತಾರೆ, ರಾಮಾಯಣದಲ್ಲಿ ಬರುವಂತ ಭರತನ ಪಾತ್ರ ಏನಿದೆ, ರಾಮಾಯಣದ ಭರತನಿಗೆ ರಾಮನ ಪಾದುಕೆಗಳೇ ಬಹಳಷ್ಟು ಅತ್ಯಂತ ಬೆಲೆ, ಅಂದ್ರೆ ಪ್ರಪಂಚದಲ್ಲಿ ಇನ್ಯಾವುದೂ ಅಣ್ಣನ ಪಾದುಕೆಗಳಿಗೆ ಬೆಲೆನೇ ಕಟ್ಟಕ್ ಸಾಧ್ಯ ಇಲ್ಲ, ಅಂದ್ರೆ ಅದಕ್ಕಿಂತ ಬೆಲೆ ಬಾಳುವಂತ ವಸ್ತು ಯಾವುದೂ ಇಲ್ಲ ಅಂತ ಹೇಳಿ ಭರತ ಇದ್ದ. ಅದು ಅಷ್ಟು ಅಮೂಲ್ಯವಾದದ್ದು ಅನ್ನೋದು ಆತನ ನಿಲುವಾಗಿತ್ತು. ಅಂದ್ರೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಎಂಬ ಅರ್ಥದಲ್ಲಿಯೂ ಕೂಡ ಬಳಕೆಯಲ್ಲಿದೆ. ಹಾಗೆ ತಂದೆ ತಾಯಿಯರ ಪ್ರೀತಿಯ ಉದಾತ್ತತೆಯನ್ನ ಹೇಳುವಾಗ್ಲೂ ಕೂಡ ಅದು ಅಮೂಲ್ಯ ಅಂತಾನೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ವ್ಯವಹಾರವನ್ನ ಮೀರಿ ಜೀವನ ಸಾರ್ಥಕ್ಯವನ್ನ ಅರಸುವ ಮನುಷ್ಯನೂ ಕೂಡ ಮೌಲ್ಯಗಳನ್ನ ಪುರುಷಾರ್ಥಗಳ ರೂಪದಲ್ಲಿ ಕಾಣ್ತಾನೆ. ಓಕೆ, ಇನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಜೀವನದಲ್ಲಿ ಸಾಧಿಸಬೇಕಾದಂತಹ ಮೌಲ್ಯಗಳು ಅಂತ ಹೇಳಿದ್ರೆ ಧರ್ಮಾರ್ಥ ಕಾಮ ಮೋಕ್ಷಗಳು ಅಂತ ಹೇಳ್ತೀವಿ. ಏನು ಧರ್ಮಾರ್ಥ ಕಾಮ ಮೋಕ್ಷಗಳು ಅಂದ್ರೆ ಧರ್ಮದ ಚೌಕಟ್ಟಿನಲ್ಲಿ ಅರ್ಥ ಕಾಮಗಳನ್ನ ಅನುಭವಿಸುವಂತಹ ಮನುಷ್ಯನ ಜೀವನವು ಅಂತಿಮ ಮೌಲ್ಯವಾದಂತಹ ಮೋಕ್ಷದೆಡೆಗೆ ತಾನಾಗಿಯೇ ಮುಂದುವರಿಯುತ್ತೆ ಅನ್ನೋದು ಇಲ್ಲಿನ ಅಭಿಪ್ರಾಯ. ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಅಂದ್ರೆ ಏನು, ಧರ್ಮದ ಚೌಕಟ್ಟಿನಲ್ಲಿ ಕಾಮಗಳನ್ನ ಅನುಭವಿಸುವ ಮನುಷ್ಯನ ಜೀವನ ಅಂತಿಮ ಮೌಲ್ಯವಾದಂತಹ ಮೋಕ್ಷದೆಡೆಗೆ ತಾನಾಗಿಯೇ ಮುಂದುವರಿಯುತ್ತೆ ಅನ್ನೋದು ಇಲ್ಲಿನ ಅಭಿಪ್ರಾಯ ಆಗಿತ್ತು. ಓಕೆ, ಇನ್ನು ಭಾರತೀಯ ಸಂಸ್ಕೃತಿಯೇ ಅಲ್ಲದೆ ಇತರೆ ದೇಶಗಳ ಸಂಸ್ಕೃತಿಯಲ್ಲಿಯೂ ಕೂಡ, ಅಂದ್ರೆ ಯಾವುದು, ಕುರಾನ್, ಬೈಬಲ್ಲು ಇಂತಹ ಧಾರ್ಮಿಕ ಗ್ರಂಥಗಳಲ್ಲಿಯೂ ಕೂಡ ಬೌದ್ಧ, ಜೈನ, ಪಾರ್ಸಿ ಮುಂತಾದ ಧರ್ಮಗಳಲ್ಲಿಯೂ ಸಹ ಮೌಲ್ಯಗಳ ಬಗ್ಗೆ ವಿಸ್ತಾರವಾದ ಚರ್ಚೆ ನಡೆದಿರುವುದನ್ನ, ಪ್ರಾಧಾನ್ಯತೆ ನೀಡಿ ವಿವರಿಸಿರುವುದನ್ನ ನಾವು ಕಾಣಬಹುದು. ನೋಡಿ, ಎಲ್ಲಾ ಮತ ಧರ್ಮಗಳು ಕೂಡ, ಎಲ್ಲಾ ಧಾರ್ಮಿಕ ಗ್ರಂಥಗಳು ಕೂಡ ಹೇಳೋದು ಒಂದೇ, ಮನುಷ್ಯ ಒಳ್ಳೆಯವನಾಗಿರ್ಬೇಕು. ಏನಾಗಿರ್ಬೇಕು? ಮನುಷ್ಯ
ಒಳ್ಳೆಯವನಾಗಿರ್ಬೇಕು, ತುಂಬಾ ಒಳ್ಳೆಯವನಪ್ಪ ಮನುಷ್ಯ ಅಂತ ಅನಿಸ್ಕೊಳ್ಬೇಕು, ಹೌದಲ್ವಾ? ಸಾಮಾಜಿಕ ಸ್ತರದಲ್ಲಿ ಈ ಪದದ ಅರ್ಥವನ್ನ ನಾವು ನೋಡಿದಾಗ ಮನುಷ್ಯನ ನಡವಳಿಕೆ, ಪರಸ್ಪರ ಸಂಬಂಧಗಳು ಮತ್ತು ಸ್ಥಾನಮಾನಗಳ ಆಧಾರದ ಮೇಲೆ ಮೌಲ್ಯಾಧಾರಿತ ಜೀವನ ಅಥವಾ ಮೌಲ್ಯರಹಿತ ಜೀವನ ಇತ್ಯಾದಿ ಪದ ಪ್ರಯೋಗಗಳು ಕಂಡು ಬರ್ತವೆ. ಇನ್ನು ಸಮಾಜದ ಅಂಗಗಳಲ್ಲಿ ಪ್ರತಿಯೊಂದು ಪಾತ್ರವು ತನ್ನದೇ ಆದ ಮೌಲ್ಯವನ್ನು ಪ್ರತಿಪಾದಿಸುತ್ತೆ, ಹೌದಲ್ವಾ? ಈಗ ನೋಡಿ, ವ್ಯಕ್ತಿಗಳು ತಮ್ಮ ಮೌಲ್ಯಗಳನ್ನ ಆಧರಿಸಿ ಪರಸ್ಪರ ಹೊಂದಿಕೊಂಡು ಹೋಗ್ತಾರೆ. ಎಲ್ಲಿ ಹೊಂದಾಣಿಕೆ ಕಂಡು ಬರುತ್ತೋ ಅದನ್ನ ನಾವು ಮೌಲ್ಯ ಸಹಿತ ಜೀವನ ಶೈಲಿ ಅಂತ ನಾವು ಹೇಳ್ತೀವಿ, ಹೌದಲ್ವಾ? ಇನ್ನು ಶಿಕ್ಷಣ ರಂಗದಲ್ಲಿ ಈ ಪದವನ್ನ ಅನೇಕ ಹಿರಿಯರು ಹೇಳುವುದು ಯಾವ ರೀತಿ ಅಂದ್ರೆ, ಮೌಲ್ಯಗಳನ್ನ ಪಡಿಬೇಕು ಅಂತ. ಅವು ಬೋಧನೆಗೆ ಒಳಪಡುವ ಅಂಶಗಳಲ್ಲ. ಓಕೆ, ಈಗ ನೋಡಿ, ಶಿಕ್ಷಣ ಮತ್ತು ಮೌಲ್ಯಗಳು ಅತ್ಯಂತ ನಿಕಟವಾದ ಸಂಬಂಧವನ್ನ ಒಳಗೊಂಡಿದೆ ಅನ್ನೋದು ಸ್ಪಷ್ಟವಾದ ವಿಷಯ. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಚಿರಪರಿಚಿತವಾದಂತಹ ಗುರುಕುಲ ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ಮೌಲ್ಯಗಳನ್ನ ವಿದ್ಯಾರ್ಥಿಯು ಗುರುವಿನ ಜೀವನ ರೀತಿಯನ್ನ ಗಮನಿಸಿ ಹಾಗೂ ಅನುಕರಣೆಯ ಮೂಲಕ ಆತ ಪಡಿತಾ ಇದ್ದ. ಇನ್ನು ಗುರುವಿನೊಂದಿಗಿನ ಜೀವನ ಶೈಲಿಯಿಂದ ಮೌಲ್ಯಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಸಾಗ್ತಾ ಇತ್ತು. ಮನುಷ್ಯನ ವ್ಯಕ್ತಿತ್ವ ವಿಕಸನ ಆಗ್ತಾ ಇತ್ತು. ಬಹಳಷ್ಟು ಮಟ್ಟಿಗೆ ಔಪಚಾರಿಕ ಶಿಕ್ಷಣದ ಮೂಲಕನೇ ನಡೆಯುತ್ತಿರುವಂತಹ ಈ ಧರಣಗಳಲ್ಲಿ ಶಿಕ್ಷಣ ಕ್ಷೇತ್ರದ ಮೂಲಕ ಮೌಲ್ಯಗಳನ್ನ ಪರಿಚಯಿಸೋದು ಬಹಳನೇ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬೋದು. ಈ ಎಲ್ಲಾ ಅಂಶಗಳನ್ನ ನಾವು ಗಮನಿಸಿದಾಗ ಕಂಡು ಬರುವಂತಹ ಒಂದು ಸಾಮಾನ್ಯ ಅಂಶ ಏನು ಅಂತ ಅಂದ್ರೆ, ಮೌಲ್ಯ ಎಂಬ ಪದಕ್ಕೆ ಏಕರೂಪವಾದಂತಹ ವ್ಯಾಖ್ಯೆ ಕೊಡೋದಕ್ಕೆ, ಅಂದ್ರೆ ಮೌಲ್ಯ ಅಂದ್ರೆ ಇದು ಇದೆ ಅಂತ ನಾವು ಡಿಫೈನ್ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗತ್ತೆ. ಅಂದ್ರೆ ಏನು, ಕಾಲ, ದೇಶ, ವ್ಯಕ್ತಿ ಇತ್ಯಾದಿಗಳನ್ನ ಅನುಸರಿಸಿ ಇದನ್ನ ನಾವು ವಿವರಿಸಬೇಕಾಗತ್ತೆ. ಸಾಮಾನ್ಯವಾಗಿ ಮೌಲ್ಯಗಳು ಅಂದ್ರೆ ಏನು? ಮಾನವರು ಅರಿತು ಆಚರಿಸುವ ವಿಚಾರಗಳೇ ಮೌಲ್ಯಗಳು. ಸಾಮಾನ್ಯವಾಗಿ ಮೌಲ್ಯ ಎಂಬುದು ಜೀವನದ ಸಾಮಾಜಿಕ, ನೈತಿಕ, ಧಾರ್ಮಿಕ, ಜಾತ್ಯತೀತ ಹಾಗೂ ಶೈಕ್ಷಣಿಕ ಮುಂತಾದ ರಂಗದ ಆದರ್ಶ ವಿಚಾರಗಳ ಸಂಗಮ ಅಂತ ಹೇಳ್ತಾರೆ. ಓಕೆ, ಜೊತೆಗೆ ಸಮಾಜದ ಬಹುಜನರು ಅಪೇಕ್ಷಿಸಿದಂತೆ ನಡೆದುಕೊಳ್ಳುವುದೇ, ಅಂದ್ರೆ ಸಮಾಜದಲ್ಲಿ ಬಹಳ ಜನರು ಅಪೇಕ್ಷೆ ಪಡ್ತಾರಲ್ವಾ, ಆ ರೀತಿ ನಡ್ಕೊಳ್ಬೇಕು, ಅದನ್ನೇ ನಾವು ನೈತಿಕ, ಅದನ್ನೇ ನಾವು ಮೌಲ್ಯ ಅಂತ ಕರೆಯೋದು. ಜನ ಅನ್ಕೋತಾರಂತ ನಾನ್ ಆ ರೀತಿ ಇರಕ್ಕಾಗಲ್ಲ ಅಂತ ಕೆಲವರೆಲ್ಲ ಅಂತಾರೆ, ಹೌದಲ್ವಾ? ಹಾಗಾದ್ರೆ ಅದು ನಿಜವಾಗ್ಲೂ ಮೌಲ್ಯನಾ? ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಅಂದ್ರೆ ಸಮಾಜ ಮೆಚ್ಚಬೇಕು ಅಂದ್ರೆ ಸಮಾಜದಲ್ಲಿ ಇರುವಂತ ಬಹಳಷ್ಟು ಜನರು ಅಪೇಕ್ಷಿಸಿದಂತೆ ನಡೆದುಕೊಳ್ಳೋದನ್ನೇ ನಾವು ನೈತಿಕತೆ ಅಥವಾ ಅದನ್ನೇ ಮೌಲ್ಯ ಅಂತ ಕರಿಬಹುದು. ಬದುಕಿಗೆ ಗೌರವ ತಂದು ಕೊಡುವ ಹಾಗೂ ಜೀವನವನ್ನು ಉತ್ತಮಪಡಿಸುವ ಉನ್ನತವಾದ ಧ್ಯೇಯ ಆದರ್ಶಗಳನ್ನೇ ನಾವು ಮೌಲ್ಯ ಅಂತ ಕರೆಯೋದು. ಇನ್ನು ವ್ಯಕ್ತಿಯ ಆಲೋಚನೆಗಳನ್ನ ನಿರ್ದೇಶಿಸುವ ಹಾಗೂ ನಿಯಂತ್ರಿಸುವ ತತ್ವ ವಿಚಾರಗಳನ್ನ ಮೌಲ್ಯಗಳು ಅಂತ ಕರಿಬಹುದು. ಅಂದ್ರೆ ವ್ಯಕ್ತಿಯ ಆಲೋಚನೆಗಳನ್ನ ನಿರ್ದೇಶಿಸುವಂತದ್ದು ಹಾಗೂ ನಿಯಂತ್ರಿಸುವ ತತ್ವ ವಿಚಾರಗಳನ್ನ ಮೌಲ್ಯಗಳು ಅಂತ ಕರೀತಾರೆ. ಇನ್ನು ಮೌಲ್ಯದ ಪರಿಕಲ್ಪನೆ ಕುರಿತಂತೆ ತತ್ವಚಿಂತಕರ ಅಭಿಪ್ರಾಯದಲ್ಲಿ ನಾವು ನೋಡೋದಾದ್ರೆ, ಈಗ ಅದ್ರ ಕುರಿತಾಗಿ ಅಂದ್ರೆ ಮೌಲ್ಯ ಅನ್ನುವಂತಹ ಪರಿಕಲ್ಪನೆ ಕುರಿತಾಗಿ ಕೆಲವೊಂದಷ್ಟು ಫಿಲಾಸಫರ್ಸ್ ಕೆಲವೊಂದಷ್ಟು ಅಭಿಪ್ರಾಯ ಹೇಳಿದ್ದಾರೆ. ಅದನ್ನ ನಾವಿವಾಗ ನೋಡ್ತಾ ಹೋಗೋಣ. ನೋಡಿ, ವೆರಿ ಇಂಪಾರ್ಟೆಂಟ್, ಕಿಲ್ ಪ್ಯಾಟ್ರಿಕ್, ಆಮೇಲೆ SK ಹೊಳೆಯಣ್ಣನವರ್ ಇವ್ರ ಪ್ರಕಾರ, ಆಮೇಲೆ ಹ್ಯಾರಿ ಶೋ ಫೀಲ್ಡರ್ ಇವ್ರ ಪ್ರಕಾರ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರಾದ್ರೂ ವ್ಯಾಲ್ಯೂ ಎಜುಕೇಶನ್ ಪೇಪರ್ ಅಂದ್ರೆ GPSTR ಯಾರಾದ್ರೂ ಸಾಲ್ವ್ ಮಾಡ್ತಾ ಇದ್ರೆ ನೀವು ವ್ಯಾಲ್ಯೂ ಎಜುಕೇಶನ್ ಅಲ್ಲಿ ಇದು ನೋಡಿ, ಈ ಲೈನ್ ಇದ್ದೇ ಇರತ್ತೆ. ಅಂದ್ರೆ ಇದರಲ್ಲಿ ಈ 3 ಜನರಲ್ಲಿ ಯಾವ್ದಾದ್ರೂ ಒಂದು ಹೇಳಿಕೆಯನ್ನ ಕೊಟ್ಟು ಇದು ಯಾರು ಹೇಳಿದಂತಹ ವ್ಯಾಖ್ಯೆ ಅಂತ ಕೇಳ್ಬೋದು. ಓಕೆ, ನೋಡಿ, ಕಿಲ್ ಪ್ಯಾಟ್ರಿಕ್ ರವರ ಪ್ರಕಾರ ವಿಮರ್ಶಾತ್ಮಕವಾಗಿ ಪರೀಕ್ಷಿಸಲ್ಪಟ್ಟು ಅಳವಡಿಸಿಕೊಳ್ಳಲು ಯೋಗ್ಯವೆಂದು ಪರಿಗಣಿಸಲ್ಪಟ್ಟ ಬಯಕೆಯೇ ಮೌಲ್ಯ ಅಂತ ಕಿಲ್ ಪ್ಯಾಟ್ರಿಕ್ ರವರು ಹೇಳಿದ್ದಾರೆ. ಸೊ ಕಿಲ್ ಪ್ಯಾಟ್ರಿಕ್ ರವರು ಏನ್ ಹೇಳಿದ್ದಾರೆ, ಇವ್ರ ಪ್ರಕಾರ ವಿಮರ್ಶಾತ್ಮಕವಾಗಿ ಪರೀಕ್ಷಿಸಲ್ಪಟ್ಟಿರ್ಬೇಕು. ಓಕೆ, ಅಂದ್ರೆ ವಿಮರ್ಶಾತ್ಮಕವಾಗಿ ಪರೀಕ್ಷಿಸಲ್ಪಟ್ಟು ಅದನ್ನ ಅಳವಡಿಸಿಕೊಳ್ಳೋದಕ್ಕೆ ಇದು ಯೋಗ್ಯನಪ್ಪ ಅಂತ ಪರಿಗಣಿಸಿರ್ಬೇಕು. ಅದನ್ನ ಅಷ್ಟೆಲ್ಲ ವಿಮರ್ಶೆ ಮಾಡಿ ಓಕೆ ಇದನ್ನ ಅಳವಡಿಸ್ಕೊಳ್ಬಹುದು ಅಂತ ಹೇಳ್ಬೇಕು. ಅಂತ ಬಯಕೆಯನ್ನ ನಾವು ಮೌಲ್ಯ ಅಂತ ಹೇಳಿದ್ದಾರೆ. ಇನ್ನು SK ಹೊಳೆಯಣ್ಣನವರ್ ಇವ್ರು ಏನ್ ಹೇಳಿದ್ದಾರೆ, ವ್ಯಕ್ತಿಯ ಜೀವನದಲ್ಲಿ ಅಡಕವಾಗಿರುವಂತಹ ಗುಣಾತ್ಮಕವಾದ ಇತರರಿಗೆ ಆದರ್ಶಪ್ರಾಯವಾದಂತಹ ಅಂಶಗಳು ಮೌಲ್ಯಗಳು ಅಂತ ಹೇಳಿ SK ಹೊಳೆಯಣ್ಣನವರು ಹೇಳಿದ್ದಾರೆ. ಇನ್ನು ಹ್ಯಾರಿ ಶೋ ಫೀಲ್ಡರ್ ಇವ್ರ ಪ್ರಕಾರ ಯಾವುದೇ ಒಂದು ಸಮಾಜ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದೆ, ಯಾವುದನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸಲ್ಪಡುವಷ್ಟು ಪ್ರಾಮುಖ್ಯತೆ ಹೊಂದಿದೆಯೋ ಅದನ್ನ ಮೌಲ್ಯ ಅಂತ ಹೇಳ್ತಾರೆ. ಸೊ ಹ್ಯಾರಿ ಶೋ ಫೀಲ್ಡರ್ ಅಂತ ಬಂದ್ರೆ ಪೀಳಿಗೆಯಿಂದ ಪೀಳಿಗೆ ಅಂತ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಎಸ್, ನೆಕ್ಸ್ಟ್
ಹೀಗೆ ಮೌಲ್ಯದ ಹಲವಾರು ವ್ಯಾಖ್ಯೆಗಳನ್ನ ನಾವು ನೋಡಬಹುದು. ಇವೆಲ್ಲವೂ ಕೂಡ ನಾಗರಿಕ ಬದುಕಿಗೆ ಹಿತವನ್ನ ಉಂಟು ಮಾಡುವಂತಹ ಗುಣಲಕ್ಷಣಗಳನ್ನ ಹೊಂದಿದೆ ಅಂದ್ರೆ ನಿಜಕ್ಕೂ ತಪ್ಪಾಗ್ಲಾರ್ದು. ಸೊ ಮೌಲ್ಯ ಎಂಬುದು ಒಂದು ಅಗೋಚರ ಕಲ್ಪನೆ. ಸತ್ಯ ಅಂತ ಅಂದ್ರೆ ಸತ್ಯವೇ ಎಂಬಂತೆ, ಅಂದ್ರೆ ಸತ್ಯ ಅಂದ್ರೆ ಅದು ಸತ್ಯನೇ, ಹಾಗೆ ಮೌಲ್ಯ ಅಂದ್ರೆ ಮೌಲ್ಯನೇ. ಮೌಲ್ಯದ ಪರಿಕಲ್ಪನೆ ಇದೆ, ಕಾನ್ಸೆಪ್ಟ್ ಏನಿದೆ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗ್ತಾ ಹೋಗಿದೆ. ಅದು ಅವರ ನಂಬಿಕೆ ವಿಷಯಗಳನ್ನ ಅದು ಯಾವಾಗ್ಲೂ ಡಿಪೆಂಡ್ ಅಪಾನ್ ಅವರ ಥಾಟ್ಸ್ ಅಂತ ಹೇಳ್ಬೋದು. ಇನ್ನು ನನ್ನ ಪ್ರಕಾರ ಮೌಲ್ಯ ಅಂದ್ರೆ ಏನು ಅಂದ್ರೆ, ನನ್ನ ಪ್ರಕಾರ ಮೌಲ್ಯ ಅಂದ್ರೆ ಅಫ್ಕೋರ್ಸ್ ಏನು ಸಮಾಜ ಒಪ್ಪೋ ತರ ಜೀವನ ಮಾಡೋದು, ಅಂದ್ರೆ ಯಾರಿಗೂ ಕೇಡನ್ನ ಬಯಸದೆ ನಮ್ಮ ಜೀವನವನ್ನ ನಾವು ಪರಿಪೂರ್ಣವಾಗಿ 100% ಎಫರ್ಟ್ಸ್ ಹಾಕಿ ಏನ್ ಸಾಧ್ಯ ಆಗುತ್ತೋ ಅದನ್ನ ಒಳ್ಳೇದ್ ಮಾಡ್ಬೇಕು. ಓಕೆ, ಒಬ್ರಿಗೆ ಕೆಟ್ಟದ್ ಮಾಡದೆ ಹೋದ್ರು ಅದನ್ನ ನಮ್ಮ ಪ್ರಕಾರ ಇವಾಗ ಮೌಲ್ಯ ಅಂತ ನಾನು ಹೇಳಿದ್ರೆ, ನಿಮ್ಮ ಪ್ರಕಾರ ಮೌಲ್ಯ ಅಂದ್ರೆ ಏನು ಅನ್ನೋದನ್ನ ಭಾವಿ ಶಿಕ್ಷಕರಾದಂತಹ ಕೇಳ್ತಾ ಇರುವಂತಹ ಭಾವಿ ಶಿಕ್ಷಕರು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಅಂಡ್ ಮೌಲ್ಯ ಶಿಕ್ಷಣ ಅಂದ್ರೆ ಏನು? ಸೊ ಇದುವರೆಗೂ ಆಗಿದ್ದು ಮೌಲ್ಯ ವ್ಯಾಲ್ಯೂಸ್ ಅಂದ್ರೆ ಏನು ಅಂತ. ಹಾಗಾದ್ರೆ ಈಗ ನೋಡೋಣ ಮೌಲ್ಯ ಶಿಕ್ಷಣ ಅಂದ್ರೆ ಏನು ಮೌಲ್ಯ ಶಿಕ್ಷಣ? ಮಾರಲ್ ಎಜುಕೇಶನ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಆ ಒಂದು ಮೌಲ್ಯ ಶಿಕ್ಷಣ ಅಂದ್ರೆ ಏನು? ಶಿಕ್ಷಣವು ವಿದ್ಯಾರ್ಥಿಗೆ ನೀಡುವ ವಿವಿಧ ವಿಷಯಗಳ ಜ್ಞಾನದೊಂದಿಗೆ ಅದನ್ನು ಬಳಸುವ ಹೊಣೆಗಾರಿಕೆಯನ್ನ ಕಲಿಸುವುದನ್ನೇ ಮೌಲ್ಯ ಶಿಕ್ಷಣ. ಓಕೆ, ಶಿಕ್ಷಣ ವಿದ್ಯಾರ್ಥಿಗೆ ಬರೀ ವಿವಿಧ ವಿಷಯಗಳ ಜ್ಞಾನ ಕೊಡೋದಷ್ಟೇ ಅಲ್ಲ, ಅದನ್ನ ಬಳಸ್ಬೇಕು ಜೀವನದಲ್ಲಿ, ಅದರ ಹೊಣೆಗಾರಿಕೆಯನ್ನು ಅದನ್ನ ಬಳಸುವಂತಹ ಹೊಣೆಗಾರಿಕೆ ಕೂಡ ಕಲಿಸುವಂತದ್ದೇ ನಾವು ಮೌಲ್ಯ ಶಿಕ್ಷಣ ಅಂತ ಹೇಳ್ತೀವಿ. ಸೊ ಈ ಕುರಿತಂತೆ ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಬ್ಬನೂ ಸಮಷ್ಟಿ ಪ್ರಜ್ಞೆಯುಳ್ಳವನಾಗಿಯೇ ಜನಿಸ್ತಾನೆ, ಹಲವಾರು ಉಪಾಧಿಗಳಿಂದ ಬಂಧಿಸಲ್ಪಡ್ತಾನೆ, ಉಪಾಧಿಗಳನ್ನ ಮೀರಿ ಪುನಃ ಸಮಷ್ಟಿ ಪ್ರಜ್ಞೆಯನ್ನ ಮೈಗೂಡಿಸಿಕೊಳ್ಳುವತ್ತ ಸಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇರಬೇಕು. ಜೊತೆಗೆ ಇಂತಹ ಶಾಶ್ವತವಾದ ಮೌಲ್ಯಗಳನ್ನ ಮೈಗೂಡಿಸಿಕೊಳ್ಳಲು ಪ್ರಯತ್ನಿಸಬೇಕಾಗಿದೆ ಅಂತ ಹೇಳ್ತಾರೆ. ಇನ್ನು ಸಿಂಪಲ್ ಆಗಿ ಇದನ್ನ ಹೇಳೋದಾದ್ರೆ, ಪ್ರತಿಯೊಂದು ಮಗು ಕೂಡ ಹುಟ್ಟುತ್ತೆ ಮಾನವ ಆಗಿರುತ್ತೆ, ಬಟ್ ಬೆಳಿತಾ ಬೆಳಿತಾ ಆ ಮಗುವನ್ನ ನಾವು ಅಲ್ಪ ಮಾನವನನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ಅದಕ್ಕೆ ತುಂಬಾ ಸಮೀಪ ಅಂತ ಅನ್ಸುತ್ತೆ. ಇನ್ನು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಯು ಶಿಕ್ಷಣದ ಮುಖ್ಯ ಉದ್ದೇಶ ಆಗಿರುತ್ತೆ. ಸಮಾಜದ ಪ್ರಜೆಯಾದ ವಿದ್ಯಾರ್ಥಿಯು ಒಂದು ಆರೋಗ್ಯಕರ ಪರಿಸರದಲ್ಲಿ ಬೆಳೆದ್ರೆ ಮಾತ್ರ ವಿದ್ಯಾರ್ಥಿಗಳ ಅಥವಾ ಮಕ್ಕಳ ಬೆಳವಣಿಗೆ ವ್ಯಕ್ತಿಗೆ ಹಾಗೂ ಸಮಾಜಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಪ್ರತಿಕೂಲ ವಾತಾವರಣ ಸೃಷ್ಟಿ ಆಗ್ಬಹುದು, ಅಂದ್ರೆ ಅದರ ವಿರುದ್ಧ ವಾತಾವರಣ ಸೃಷ್ಟಿ ಆಗುವಂತದ್ದು. ಓಕೆ, ಇನ್ನು ಅದಕ್ಕೆ ಉದಾಹರಣೆ ನೋಡೋದಾದ್ರೆ, ಜೀವನವನ್ನ ಉಳಿಸಿ ಬೆಳೆಸೋದಕ್ಕೆ ಬೆಳೆದು ಬಂದಂತಹ ವೈದ್ಯಶಾಸ್ತ್ರದ ಜ್ಞಾನದೊಂದಿಗೆ ತನ್ನ ಬಳಿಗೆ ಇರುವ ಪ್ರತಿಯೊಂದು ರೋಗಿಯ ಜೀವನದ ಬೆಲೆಯನ್ನು ಅರಿತು ಕಾರ್ಯನಿರತವಾಗುವಂತಹ ವೈದ್ಯರು ಮೌಲ್ಯ ಶಿಕ್ಷಣವನ್ನ ತನ್ನ ಜೀವನದಲ್ಲಿ ವೃತ್ತಿಯೊಂದಿಗೆ ಬೆರೆತು ಕಾರ್ಯನಿರ್ವಹಿಸುವಂತಹ ಹೊಣೆಗಾರ ವ್ಯಕ್ತಿ ಆಗ್ತಾನೆ. ಅದರ ಅಜಾಗರೂಕತೆಯ ಕಾರಣದಿಂದಾಗಿ ರೋಗಿಯ ಜೀವಕ್ಕೆ ಏನಾದ್ರೂ ಅಪಾಯ ಉಂಟಾದ್ರೆ ವೈದ್ಯರ ಹೊಣೆಗಾರಿಕೆ ಎಂಬ ಮೌಲ್ಯವನ್ನ ನಾವು ಪ್ರಶ್ನಿಸಬೇಕಾಗತ್ತೆ, ಹೌದಲ್ವಾ? ಇನ್ನು ಮುಗ್ಧ ಮಕ್ಕಳನ್ನ ಮುನ್ನಡೆಸುವ ಮಹತ್ತರವಾದ ಹೊಣೆ ಹೊತ್ತ ಶಿಕ್ಷಕ ಸಮೂಹವು ಶಿಕ್ಷಣದ ಮೂಲಕವೇ ಮೌಲ್ಯಗಳನ್ನ ಅಂತರ್ಗತ ಮಾಡಬೇಕಾಗತ್ತೆ. ಶಿಕ್ಷಕರ ವಾಕ್ಯವೇ ವೇದವಾಕ್ಯವೆಂದು ಪರಿಗಣಿಸುವ ಮುಗ್ಧ ಮಕ್ಕಳ ವಿಶ್ವಾಸಕ್ಕೆ ಶಿಕ್ಷಕರು ತೋರುವ ಪ್ರತಿಕ್ರಿಯೆ ಅಂದ್ರೆ ಅವರನ್ನ ಮುಂದಿನ ಆದರ್ಶ ಪ್ರಜೆಗಳನ್ನಾಗಿ ಸಿದ್ಧಪಡಿಸೋದು. ಓಕೆ, ಸೊ ಇಂತಹ ಹಿರಿಯದಾದ ಜವಾಬ್ದಾರಿಯನ್ನ ಹೊತ್ತಂತಹ ಶಿಕ್ಷಕರು ತಮ್ಮ ನಡವಳಿಕೆಯ ಮೂಲಕ ಮೌಲ್ಯಗಳನ್ನ ಪರಿಚಯಿಸೋದ್ರೊಂದಿಗೆ ಸಮಯೋಚಿತವಾದಂತಹ ಮೌಲ್ಯ ಶಿಕ್ಷಣವನ್ನ ಅಧ್ಯಾಪನಗಳಲ್ಲಿಯೂ ಅಳವಡಿಸಿಕೊಳ್ಳೋದು ಬಹಳಷ್ಟು ಸೂಕ್ತ, ಹೌದಲ್ವಾ? ಹಾಗಾದ್ರೆ ಮೌಲ್ಯ ಶಿಕ್ಷಣದ ಉದ್ದೇಶಗಳು ಏನೇನು ಅಂತ ನೋಡ್ತಾ ಹೋಗೋಣ. ದ ರಿಪೋರ್ಟ್ ಆಫ್ ದಿ ಜಾಯಿಂಟ್ ಸ್ಟಡಿ ಆನ್ ಮಾರಲ್ ಎಜುಕೇಶನ್ ಇನ್ ಏಷ್ಯನ್ ಕಂಟ್ರೀಸ್, ಈ ವರದಿಯ ಪ್ರಕಾರ ಮೌಲ್ಯ ಶಿಕ್ಷಣದ ಉದ್ದೇಶಗಳು ಏನೇನು ಅಂತ ಹೇಳಿದ್ರೆ, ಶಾರೀರಿಕ, ಬೌದ್ಧಿಕ ಹಾಗೂ ಆಧ್ಯಾತ್ಮಿಕ ಸ್ತರಗಳಲ್ಲಿ ಮಗುವಿನ ಪೂರ್ಣ ವಿಕಾಸ ಆಗ್ಬೇಕು, ಸಭ್ಯ ನಡತೆ ಹಾಗೂ ಹೊಣೆಗಾರಿಕೆಯನ್ನು ಪಡೆಯುವುದರೊಂದಿಗೆ ಸಮಾಜದ ಸಹಕಾರಿ ಪ್ರಜೆಯಾಗಿ ರೂಪುಗೊಳ್ಳಬೇಕು, ಸಮಾಜ ಮತ್ತು ಅದರ ಸದಸ್ಯರ ಬಗೆಗೆ ಗೌರವಪೂರ್ಣವಾದಂತಹ ಮನೋಭಾವವನ್ನ ಬೆಳೆಸ್ಕೊಳ್ಳುವಂತಹ ಮಾರಲ್ ಎಜುಕೇಶನ್ ಇರಬೇಕು, ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಚಿಂತಿಸಬೇಕು, ಜೊತೆಗೆ ಪ್ರಜಾಸತ್ತಾತ್ಮಕ ರೀತಿಯಲ್ಲಿನೇ ಬದುಕನ್ನು ಸಾಗಿಸಬೇಕು. ಇನ್ನು ಸಮಾಜದ ವಿವಿಧ ಮತಾನುಯಾಯಿಗಳೊಂದಿಗೆ ಸೌಹಾರ್ದ ಮತ್ತೆ ಮನೋಭಾವ ಬೆಳೆಸ್ಕೊಳ್ಳೋದು, ಅಂದ್ರೆ ಅನ್ಯ ಧರ್ಮೀಯರೊಟ್ಟಿಗೂ ಕೂಡ ಸೌಹಾರ್ದ ಮನೋಭಾವವನ್ನ ಬೆಳೆಸ್ಕೋಬೇಕು. ಸಾಮಾಜಿಕ
ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಾತೃತ್ವ ಭಾವನೆಯನ್ನ ರೂಢಿಸ್ಕೊಳ್ಬೇಕು. ವಿಶ್ವ ಹಾಗೂ ಮಾನವ ಜೀವನಗಳನ್ನ ನಿಯಂತ್ರಿಸುವಂತಹ ಅತಿ ಮಾನವ ಶಕ್ತಿಯಲ್ಲಿ ಹಾಗೂ ತಮ್ಮಲ್ಲಿ ಮಕ್ಕಳಿಗೆ ಸಹಾಯವನ್ನ ಮಾಡಬೇಕು. ಇನ್ನು ಮೌಲ್ಯಾಧಾರಿತ ಸಿದ್ಧಾಂತಗಳ ಆಧಾರದ ಮೇಲೆ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಮಕ್ಕಳಿಗೆ ಅನುವು ಮಾಡಿ ಕೊಡಬೇಕು. ಸೊ ಒಟ್ಟಿನಲ್ಲಿ ಮೌಲ್ಯ ಶಿಕ್ಷಣ ಅನ್ನುವಂಥದ್ದು ಬಹುಮುಖಗಳನ್ನ ಒಳಗೊಂಡಿದೆ. ಮೂಲಭೂತ ಮೌಲ್ಯಗಳ ಚೌಕಟ್ಟಿನಲ್ಲಿ ಆಧುನಿಕ ಕೌಶಲಗಳನ್ನ ಬಳಸಿಕೊಂಡು ಮಾನವ ಸಮುದಾಯದ ಪ್ರಗತಿಗೆ ಪ್ರಯತ್ನಿಸೋದಕ್ಕೆ ಇವತ್ತಿನ ಮಕ್ಕಳನ್ನ ನಾವು ಸಜ್ಜುಗೊಳಿಸಬೇಕು. ಅದೇ ಕಾರ್ಯನೇ ಮೌಲ್ಯ ಶಿಕ್ಷಣದ ಉದ್ದೇಶ ಆಗಿರುವಂತದ್ದು. ಹಾಗಾದ್ರೆ ಮೌಲ್ಯ ಶಿಕ್ಷಣದ ಪ್ರಾಮುಖ್ಯತೆ ಏನು? ಮೌಲ್ಯ ಶಿಕ್ಷಣದ ಪ್ರಾಮುಖ್ಯತೆ ಅಂತ ನೋಡಿದಾಗ ಮೌಲ್ಯಗಳು ಜೀವನದ ಮಾರ್ಗಸೂಚಿಗಳು ಅಂತ ಹೇಳ್ತೀವಿ. ಮೌಲ್ಯಾಧಾರಿತ ಬದುಕು ಸಾರ್ಥಕವಾದಂತ ಬದುಕು. ಜೀವನದಲ್ಲಿ ಜೀವನ ಅವಶ್ಯಕ ವಸ್ತುಗಳು ಎಷ್ಟು ಮುಖ್ಯನೋ ಒಂದು ಸುಗಮ ಜೀವನ ನಡೆಸಬೇಕು ಅಂದ್ರೆ ಮೌಲ್ಯಗಳು ಕೂಡ ಅಷ್ಟೇ ಮುಖ್ಯ. ಮೌಲ್ಯ ಶಿಕ್ಷಣದ ಪ್ರಾಮುಖ್ಯತೆಯನ್ನ ಈ ಕೆಳಕಂಡಂತೆ ತಿಳಿಯಬಹುದು. ಯಾವ ತರ ನೋಡಿ, ಮೌಲ್ಯ ಶಿಕ್ಷಣ ವಿದ್ಯಾರ್ಥಿಗಳ ಬದುಕನ್ನ ಸುಖಮಯ, ಸುಂದರಮಯ ಮತ್ತೆ ಸಂಪದ್ಭರಿತಗೊಳಿಸುತ್ತೆ. ಮೌಲ್ಯ ಶಿಕ್ಷಣ ವಿದ್ಯಾರ್ಥಿಗಳ ಆಂತರಿಕ ಶಿಸ್ತು, ವಿಧೇಯತೆ, ಉತ್ತಮ ಹವ್ಯಾಸ, ಆರೋಗ್ಯವಂತರನ್ನಾಗಿ ಮಾಡುತ್ತೆ. ಮೌಲ್ಯ ಶಿಕ್ಷಣದ ಮೂಲಕ ಶಾರೀರಿಕ, ಬೌದ್ಧಿಕ, ಆಧ್ಯಾತ್ಮಿಕ ಸ್ತರಗಳಲ್ಲಿ ಮಗುವಿನ ಪೂರ್ಣ ವಿಕಾಸ ಆಗುತ್ತೆ. ಮೌಲ್ಯ ಶಿಕ್ಷಣದ ಮೂಲಕ ಸಭ್ಯ ನಡತೆ ಉಂಟಾಗುತ್ತೆ. ಹೊಣೆಗಾರಿಕೆಯನ್ನ ಪಡೆಯುವುದರೊಂದಿಗೆ ಸಮಾಜದ ಸಹಕಾರಿ ಪ್ರಜೆಯಾಗಿ ರೂಪುಗೊಳ್ಳುವಂತೆ ಮಾಡುತ್ತೆ. ಇನ್ನು ಮೌಲ್ಯಾಧಾರಿತ ಸಿದ್ಧಾಂತಗಳ ಆಧಾರದ ಮೇಲೆ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಮಕ್ಕಳಿಗೆ ಅನುವು ಮಾಡಿಕೊಡುತ್ತೆ. ಮೌಲ್ಯ ಶಿಕ್ಷಣವನ್ನ ನೀಡುವುದರಿಂದ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಚಿಂತಿಸುವಂತೆ ಹಾಗೂ ಬದುಕು ಸಾಗಿಸುವಂತೆ ಮಾಡುತ್ತೆ. ಇನ್ನು ಮೌಲ್ಯ ಶಿಕ್ಷಣದ ಮೂಲಕ ಸಾಮಾಜಿಕ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಾತೃತ್ವ ಮನೋಭಾವನೆಯನ್ನ ರೂಢಿಸ್ಕೊಳ್ಳೋದಕ್ಕೆ ಇದು ಸಹಾಯಕಾರಿ ಆಗತ್ತೆ. ನೋಡಿ, ಇಲ್ಲಿ ಒಂದು ಪ್ರಶ್ನೆ. ನೀವು ಬಸ್ಸಿನಲ್ಲಿ ಬಂದು ನಿಮ್ಮ ಮಗುವನ್ನೆತ್ತಿಕೊಂಡು ನಿಂತಾಗ ಯಾರೋ ಕರೆದು ಆಸನವನ್ನ ಬಿಟ್ಟು ಕೊಟ್ಟಾಗ ನಿಮ್ಮಲ್ಲಿ ಬರುವಂತ ಭಾವನೆಗಳು. ನೋಡಪ್ಪ ಎಷ್ಟು ಒಳ್ಳೆಯವರು, ಅಟ್ಲೀಸ್ಟ್ ಸೋಷಿಯಲ್ ವ್ಯಾಲ್ಯೂಸ್ ಅನ್ನ, ಅಂದ್ರೆ ಎಷ್ಟು ಮಾರಲ್ ವ್ಯಾಲ್ಯೂ ಇದೆ ಇವ್ರಿಗೆ, ಅಂದ್ರೆ ಅವರು ಒಂದು ಮೌಲ್ಯಯುತ ಬದುಕನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಇದರ ಒಂದು ಉದ್ದೇಶ ಅನ್ನಿಸ್ಕೊಳ್ಳುತ್ತೆ. ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಮೌಲ್ಯಗಳಲ್ಲಿನ ಸಹ ಸಂಬಂಧತೆ ಅಂದ್ರೇನು? ಮಾನವೀಯತೆ, ಕರುಣೆ, ಪ್ರಾಣಿದಯೆ ಇವುಗಳನ್ನ ಮೌಲ್ಯಗಳ ಪಟ್ಟಿಯಲ್ಲಿ ಸೇರಿಸಿದಾಗ ಏನು? ಮಾನವೀಯತೆ, ಕರುಣೆ ಮತ್ತೆ ಪ್ರಾಣಿದಯೆ ಇವುಗಳನ್ನ ಮೌಲ್ಯ ಪಟ್ಟಿಯಲ್ಲಿ ಸೇರಿಸಿದಾಗ ಬೇರೆ ಬೇರೆಯಾಗಿ ಕಂಡು ಬಂದ್ರೂ ಕೂಡ ಪ್ರಸಂಗಗಳಲ್ಲಿ ವೀಕ್ಷಿಸಿದಾಗ ಒಂದರೊಳಗೊಂದು ಬೆರೆತು ಹೋಗಿರುವುದು ನಮ್ಗೆ ಸ್ಪಷ್ಟವಾಗುತ್ತೆ. ಮಾನವೀಯತೆಯಲ್ಲಿ ಕರುಣೆಯೇ ಪ್ರಧಾನ ಅಂಶ ಅನ್ಸ್ಕೊಳ್ಳುತ್ತೆ, ಹೌದಲ್ವಾ? ಮಾನವೀಯತೆಯಲ್ಲಿ ಪ್ರಧಾನ ಅಂಶನೇ ಕರುಣೆ ಆಗಿರುತ್ತೆ. ಜೀವಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದಯೆ ಸಹಜವಾಗಿ ಇರಬೇಕಾದಂತಹ ಮೌಲ್ಯ. ನೋಡಿ, ಈಗ ಮನುಷ್ಯ ಹೇಗೆ ಜೀವನಿಸೋದಕ್ಕೆ ಜೀವನ ಮಾಡೋದಕ್ಕೆ ಹಕ್ಕನ್ನ ಪಡೆದಿದ್ದಾನೋ ಪ್ರಾಣಿ ಪಕ್ಷಿಗಳು ಕೂಡ ಅಷ್ಟೇ ಹಕ್ಕನ್ನ ಪಡೆದಿದ್ದಾವೆ. ಸೊ ಇಲ್ಲಿ ನಾವು ಇನ್ನಿತರ ಪ್ರಾಣಿಗಳ ಮೇಲೆ ದಯೆ ಅನ್ನೋದನ್ನ ತೋರಿಸ್ಬೇಕು. ಅದು ನಿಜವಾಗ್ಲೂ ಇರ್ಬೇಕಾದಂತಹ ಮೌಲ್ಯ. ಆದ್ರೂ ಅವುಗಳ ಸ್ಪಷ್ಟ ತಿಳುವಳಿಕೆಗಾಗಿ ವರ್ಗೀಕರಣ ಅನ್ನುವಂಥದ್ದು ಸೂಕ್ತವಾಗುತ್ತೆ. ಸೊ ಮುಂದಿನ ಒಂದು ತರಗತಿಯಲ್ಲಿ ಮೌಲ್ಯಗಳ ವರ್ಗೀಕರಣ ಅನ್ನುವಂಥ ಮುಂದಿನ ಚಾಪ್ಟರ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಈ ಮೌಲ್ಯ ಅನ್ನುವಂಥ ಅಂದ್ರೆ ವ್ಯಾಲ್ಯೂ ಎಜುಕೇಶನ್ ನ ಈ ಒಂದು ಟಾಪಿಕ್ ನಿಮಗೆ ಎಷ್ಟು ಉಪಯುಕ್ತ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.